ಸ್ಟಾಪ್. ಏನ ಗುರಾಯಿಸ್ತಾ ಇದೆಯಾ? ಕೂತ್ಕೊಳ್ಳೋ. ಅಲ್ಲಯ್ಯ, ನಾನು ಬಂದಿದ್ದು ಗುರಾಯಿಸಿದ್ದು ಗೋರ್ಕೆ ಹೊಡ್ಕೊಂಡೆ ಹೇಗೆ ಕಂಡಿಡ್ದೆ? ನೀನ್ ಹಾಕೊಂಡಿರೋ ಸೆಂಟ್ ವಾಸನೆಲೆ ಗೊತ್ತಾಯ್ತು ಅನ್ಎಜುಕೇಟೆಡ್ ನೀನೇ ಬರ್ತಾ ಇದೀಯಾ ಅಂತ. ಸೆಂಟ್ ಹಾಕೊಂಡಿರೋ ಬಾಡಿಲ್ ಮಾತ್ ಬರ್ದೇ ಇದಾಗ್ಲೇ ಗೊತ್ತಾಯ್ತು ಅಂಡು ಸುಟ್ಟಿರೋ ಬೆಕ್ತರ ನನ್ನೇ ಗುರ್ರಾಯಿಸ್ತಾ ಇದೀಯಾ ಅಂತ. ನಾನು 420 ಆದ್ರೆ ನೀನು 840 ಮಗನೆ. ಎಲ್ಲ ನಿನ್ ಸಹವಾಸ ದೋಷ. ಏನ್ ಸಮಾಚಾರ? ಎಲ್ಲ ನನ್ ಗ್ರಾಚಾರ. ಒಂದ್ ಕಡೆ ಆ ಸಿಎಂ ನನಗ್ ಮಾಡಿರೋ ಅವಮಾನ, ಇನ್ನೊಂದ್ ಕಡೆ ನನ್ ಕಾಲೇಜ್ಗೆ ಕೆಟ್ಟ ಸುತ್ತರಕ್ ಪ್ರಯತ್ನ ಪಡ್ತಿರೋ ಆ ಪ್ರಿನ್ಸಿಪಾಲ್ ಕಾಟ ಕಣಯ್ಯ. ಅವನ್ ಹೆಂಡತಿ ಕಾಟ ಇಲ್ವಾ? ಅವಳದೇನ್ ಪ್ರಾಬ್ಲಮ್ ಇಲ್ಲ ಕಣಯ್ಯ. ಎಷ್ಟೇ ಆದ್ರೂ ಪರ್ಮನೆಂಟ್. ಹಾಗಲ್ಲಯ್ಯ, ಅವಳು ನನ್ನ ಹಳೆ ಲವರ್ ಅಂತೀಯಾ? ಮತ್ತೆ ಆ ಪ್ರಿನ್ಸಿಪಲ್ ತಗಲಾಕ್ಬಿಟ್ಟಿದ್ಯಾ? ಏನ್ ಮಾಡೋದಯ್ಯ, ಸ್ಟೇಟಸ್ ಉಳಿಸ್ಕೋಬೇಕಲ್ಲ. ಓಹೋ, ಮಜಾ ಮಾಡೋದಕ್ಕೆ ಸ್ಟೇಟಸ್ ಅಡ್ಡ ಬರ್ಲಿಲ್ಲ, ಮದುವೆ ಆಗೋದಕ್ಕೆ ಅದು ಅಡ್ಡ ಬಂದ್ಬಿಡ್ತು. ಇದ್ ನ್ಯಾಯನೇನೆಯ? ಸಾಕ್ ಸುಮ್ನಿರೆ, ಕೊರಿಬೇಡ. ಕೋಣಂಗೇನೋ ಸಂಕಟ ಅಂದ್ರೆ ಎಮ್ಮೆಗೇನೋ ಸಂಕಟ ಅಂತಾರಲ್ಲ, ಹಂಗಾಯ್ತು. ಆಯ್ತು. ಈಗೇನೆಯ ವಿಷಯ? ಆ ಸಿಎಂ ಕೆಳಗಿಳಿಬೇಕು, ನಾನು ಸಿಎಂ ಆಗ್ಬೇಕು. ಅದುಮ್ಕೊಳಯ್ಯ. ಆ ಸಿಎಂ ನಿನಗೇನು ಕೆಟ್ಟದ್ ಮಾಡಿಲ್ಲ ನೋಡಯ್ಯ. ನಿನ್ ಪರವಾಗಿ ಲಾಠಿ ಚಾರ್ಜ್ ಮಾಡ್ಸಕ್ಕೆ ಪರ್ಮಿಷನ್ ಕೊಡಿಸ್ತವನೇ ನಾನು. ಆ ಸಿಎಂ ನೀನ್ ಹೇಳ್ದಂಗೂ ಕೇಳ್ತಾನೆ, ನಾನು ಹೇಳ್ದಂಗೂ ಕೇಳ್ತಾನೆ. ಈಗ ಆ ವಿಷಯ ಬಿಟ್ಟಾಕು, ಕಾಲೇಜ್ ವಿಷಯಕ್ಕೆ ಆ ಪ್ರಿನ್ಸಿಪಲ್ ಏನಪ್ಪ ಕತೆ? ಆ ಕಚ್ಚೆ ಹಕ್ಕನ್ ಬಗ್ಗೆ ನಾನ್ ನೋಡ್ಕೋತೀನಿ. ನನ್ ಕಾಲೇಜ್ಗೆ ಕೆಟ್ಟ ಹೆಸರು ಬರಬಾರ್ದು, ಹಾಗ ನೀನ್ ನೋಡ್ಕೊಳಯ್ಯ. ಆ ಸಿಒಡಿ, ಸಿಬಿಐ, ಇಂಟೆಲಿಜೆನ್ಸ್ ಯಾವ್ದು ಕಾಲೇಜ್ ಒಳಗ್ ಬರಬಾರ್ದು, ಹಾಗ ನೋಡ್ಕೊಳಪ್ಪ. ಈ ಹೋಮು ನಿನ್ನ ಪ್ರಾಣ ಸ್ನೇಹಿತ, ನೀನ್ ಯಾವತ್ತಾದ್ರೂ ಬಿಟ್ಕೊಡ್ತಾನ? ನೋಡಯ್ಯ, ರೇಪ್ ರಿಪೋರ್ಟ್ ನಲ್ಲಿ ಯಾವನ್ ಜೊತೆ ನಾವು ಸಂಬಂಧ ಇತ್ತು ಅಂತ ರಿಪೋರ್ಟ್ ನೇ ಬದಲಾಯಿಸ್ಬಿಡೋಣ. ನೀನ್ ಯಾಕಯ್ಯ ಟೆನ್ಷನ್ ಮಾಡ್ಕೋತ್ಯಾ? ನೀ ಸಮಾಧಾನ ಮಾಡ್ಕೋ. ರೋಸೇ, ಎಂದ ಸರ ಕೆರೆದಿದ್ದು? ಚೇಚೆ, ಕೆರ್ದಿಲ್ಲ, ಕರ್ದೆ. ಇನ್ಮೇಲೆ ಯು ಟಾಕ್ ಇಂಗ್ಲಿಷ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು ಸರ್? ಟೇಕ್ ರಮ್, ಬೇಗ ಕಮ್. ಓಕೆ ಸರ್. ಹೆಂಗದೆ ನನ್ನ ಇಂಗ್ಲಿಷು? ಕೇಳಿಸ್ಲಿಲ್ಲ. ಟೆನ್ಷನ್ ಕಣಯ್ಯ. ರಮ್ ತರ ಕೇಳಿದಿನಲ್ಲಯ್ಯ. ನೋಡು, ನೀ ಟೆನ್ಷನ್ ಮಾಡ್ಕೋಬೇಡ, ನಾನಿದ್ದೀನಲ್ಲ. ಆ ಸಿಎಂ ಇಂದ ಹಿಡಿದು ಎಲ್ಲಾ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ. ಹೆಸರು? ಕಾಳಿಂಗಪ್ಪ ಸ್ವಾಮಿ. ಉದ್ಯೋಗ? ವಿದ್ಯಾಶಂಕರ್ ವುಮೆನ್ಸ್ ಹಾಸ್ಟೆಲ್ ಅಲ್ಲಿ ವಾಚ್ಮನ್ ಆಗಿದ್ದೀನಿ ಸ್ವಾಮಿ. ನಿಮ್ಮ ಡ್ಯೂಟಿ ಅವರ್ಸ್ ಏನು ಅಂತ ಹೇಳ್ತೀರಾ? ಹಗಲು ರಾತ್ರಿ ಡಬಲ್ ಡ್ಯೂಟಿ ಮಾಡ್ತೀನಿ ಸ್ವಾಮಿ. ಹಗಲು ರಾತ್ರಿ ಅಂದ್ರೆ ಏನ್ 24 ಗಂಟೆ ಡ್ಯೂಟಿ ಮಾಡ್ತೀರಾ? ಸಾಯಂಕಾಲ 5 ಬಾರಿಸಿದಾಗ್ಲಿಂದ ಬೆಳಿಗ್ಗೆ 7 ಹೊಡೆಯೋ ತನಕ ಮಾಡ್ತಿದ್ದೆ ಸ್ವಾಮಿ. ಆತ್ಮಹತ್ಯೆ ಮಾಡ್ಕೊಂಡು ಮಂಗಳ ರಾತ್ರಿ ಎಷ್ಟೊತ್ತ ಮೇಲೆ ಹೊರಗಡೆ ಹೋಗ್ತಾ ಇದ್ಲು? ರಾತ್ರಿ 9 ರಿಂದ 10:30 ಒಳಗೆ ಹೋಗ್ತಿದ್ರು ಸ್ವಾಮಿ. ವಾರ್ಡನ್ ಹತ್ರ ಪರ್ಮಿಷನ್ ತಗೊಂಡು? ಇಲ್ಲ ಸ್ವಾಮಿ, ಪರ್ಮಿಷನ್ ಇಲ್ಲದೆ ಬಿಡಕ್ಕಾಗಲ್ಲ ಅಂತ ಸಾಕಷ್ಟು ಸರಿ ಹೇಳ್ದು ಸ್ವಾಮಿ. ಆದ್ರೆ ಕೈ ಮುಗಿತೀನಿ ಅಣ್ಣಯ್ಯ, ದಮ್ಮಯ್ಯ ಅಂತೀನಿ. ವಾರ್ಡನ್ ನನ್ ಪರ್ಮಿಷನ್ ಕೊಡಲ್ಲ. ಗೆಳತಿ ಮನೆ ಹೋಗಿ ಮಾತ್ರೆ ತರಬೇಕು, ಹೊಟ್ಟೆ ನೋಯ್ತಾ ಇದೆ ಅಂತ ಏನೇನೋ ಕತೆ ಹೇಳಿ ಹೋಗ್ಬಿಡೋಳು ಸ್ವಾಮಿ. ವಾಪಸ್ ಎಷ್ಟೊತ್ತಿಗೆ ಬರ್ತಾ ಇದ್ಲು? ದೆವ್ವ ಓಡಾಡೋ ಸಮಯದಲ್ಲಿ ಬರ್ತಾ ಇದ್ಲು ಸ್ವಾಮಿ. ದೆವ್ವ ಎಷ್ಟೊತ್ತಿಗೆ ಓಡಾಡ್ತೀವಿ? ಮಧ್ಯರಾತ್ರಿ 12 ರಿಂದ 2 ಗಂಟೆವರೆಗೂ ಓಡಾಡುತ್ತೆ ಸ್ವಾಮಿ. ಒಬ್ಳೆ ಬರ್ತಾ ಇದ್ಲಾ? ಯಾವ ಬಾಯಲ್ಲಿ ಹೇಳಿ ಸ್ವಾಮಿ. ಒಂದ್ ದಿವಸ ಒಬ್ಬನ್ ಜೊತೆ, ಮತ್ತೊಂದ್ ದಿವಸ ಮತ್ತೊಬ್ಬನ್ ಜೊತೆ, ದಿವಸ ಕಾರಲ್ಲಿ ಬೈಕಲ್ಲಿ ಡ್ರಾಪ್ ತಗೊಳ್ತಾ ಇದ್ಲು. ನಾನು ತಡ್ಕೊಳಕ್ಕಾಗದೆ ಬಾಯಿಗೆ ಬಂದ ಬೈದು ಬಾಯಿ ಬಿಡಿಸ್ಬಿಟ್ಟೆ. ವಾರ್ಡನ್ ಹತ್ರ ಹೇಳ್ಬೇಡ ಅಂತ ಎಲ್ಲ ವಿಷಯ ಹೇಳ್ಬಿಟ್ಲು. ಅಡ್ಡದಾರಿ ಹಿಡ್ಬಿಟ್ಟಿದ್ಲು ಸ್ವಾಮಿ. ಒಟ್ನಲ್ಲಿ ಮಂಗಳ. ಆಮೇಲೆ ಐ ಅಬ್ಜೆಕ್ಟ್ ದಿ ಸ್ಟೇಟ್ಮೆಂಟ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್. ಥ್ಯಾಂಕ್ ಯು ಯುವರ್ ಆನರ್. ಸೊ ಕುಮಾರಿ ವಾರ್ಡನ್ ಪರಿಮಳ ಹಾಗೂ ವಾಚ್ಮನ್ ಕಾಳಿಂಗಪ್ಪನವರ ಸಾಕ್ಷಿಯ ಪ್ರಕಾರ ಮಂಗಳ ಪರಪುರುಷರೊಂದಿಗೆ ದೇಹ ಸಂಬಂಧ ಇಟ್ಕೊಂಡಿದ್ಲು ಅನ್ನೋದು ಸಾಬೀತಾಗಿದೆ. ಮೇಲಾಗಿ ತಾನು ಸಂಪಾದನೆ ಮಾಡೋದಕ್ಕೋಸ್ಕರ ತನ್ನ ದೇಹವನ್ನು ಮಾರ್ಕೊಂಡು ಜೀವನ ಮಾಡ್ತಿದ್ಲು ಅನ್ನೋದಕ್ಕೆ ಪೊಲೀಸ್ನವರಿಗೆ ಸಿಕ್ಕ ಅವಳ ಸೂಟ್ ಕೇಸಿನಿದ್ದ ಹಣದಿಂದ ಸಾಬೀತಾಗಿದೆ. ಸೊ ತನ್ನ ನಡತೆಗೆಟ್ಟ ಗುಟ್ಟು ರಟ್ಟಾಯ್ತು ಅಂತ ಹೇಳಿ ಮಾನಸಿಕವಾಗಿ ನೊಂದ ಮಂಗಳ ಆತ್ಮಹತ್ಯೆ ಮಾಡಿಕೊಂಡಿರೋದು ಸತ್ಯವಾಗಿದೆ. ಹಾಗಾಗಿ ಕುಮಾರಿ ವಾರ್ಡನ್ ಪರಿಮಳ ಅವರನ್ನ ನಿರ್ದೋಷಿ ಎಂದು ಪರಿಗಣಿಸಿ ಮಾನ್ಯ ವಿದ್ಯಾಶಂಕರ್ ಅವರ ಕಾಲೇಜಿನ ಗೌರವವನ್ನು ಕಾಪಾಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಇಲ್ಲಿಯವರೆಗೂ ನಡೆದ ವಾದ ವಿವಾದಗಳನ್ನು ಪರಿಶೀಲಿಸಿ ದಿವಂಗತ ಕುಮಾರಿ ಮಂಗಳ ತನ್ನ ವೈಯಕ್ತಿಕ ವಿಚಾರಗಳಿಂದ, ತಪ್ಪುಗಳಿಂದ ಮಾನಸಿಕವಾಗಿ ನೊಂದು ತನ್ನ ಸಾವಿಗೆ ತಾನೇ ಕಾರಣಳೆಂದು ಸಾಕ್ಷ್ಯಾಧಾರಗಳ ಪ್ರಕಾರ ಸಾಬೀತಾಗಿರುವುದರಿಂದ
ವಾರ್ಡನ್ ಪರಿಮಳರವರು ನಿರ್ದೋಷಿ ಎಂದು ತೀರ್ಮಾನಿಸಿ ನ್ಯಾಯಾಲಯವು ತೀರ್ಪು ನೀಡಿದೆ ಹಾಗೂ ವಿದ್ಯಾಶಂಕರ್ ಅವರ ಕಾಲೇಜಿನ ಗೌರವವನ್ನ ಹೆಚ್ಚಿಸಿದೆ. ನನ್ನ ಮಾತು ಕೇಳು ಪದ್ಮಿನಿ. ನನ್ನ ಇಷ್ಟ ಬಂದ ಕಡೆ ನಾ ಹೋಗ್ತೀನಿ, ನೀವ್ ಅದನ್ನ ತಡೆಯೋಕ್ ಬರ್ಬೇಡಿ. ಇವತ್ತಿನಿಂದ ನಿಮ್ ದಾರಿ ನಿಮಗೆ, ನನ್ ದಾರಿ ನನಗೆ. ಬರ್ತೀನಿ. ಪದ್ಮಿನಿ ಬೇಡ, ಹೋಗ್ಬೇಡ, ನನ್ನ ಮಾತು ಕೇಳು. ನೀವ್ ಹೇಳ್ದಾಗೆಲ್ಲ ಕೇಳೋಕೆ ನಾನ್ ನಿಮ್ ಸ್ಟೂಡೆಂಟ್ ಅಲ್ಲ, ಗೊತ್ತಾಯ್ತಾ? ಪ್ಲೀಸ್ ಪದ್ಮಿನಿ, ನನ್ನ ಮಾತು ಕೇಳು. ನೋಡು, ಇವತ್ ಮಾತ್ರ ನೀನು ಅವನ ಜೊತೆ ಹೋಗ್ಕೂಡ್ದು. ನೋಡಿ, ನನ್ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ನಿಮ್ ಕೈ ಮುಗಿತೀನಿ, ನನ್ ದಾರಿಗೆ ಅಡ್ಡ ಬರ್ಬೇಡಿ. ಪದ್ಮಿನಿ, ಹಲೋ, ಹಾಯ್ ಮದನ್. ನಿಮ್ಮನ್ನ ನೋಡಿ ಎಷ್ಟು ದಿವಸ ಆಗೋಯ್ತು. ಹೇಗಿದ್ದೀರಾ? ಹೌದಾ, ಓಕೆ, ನಾನು ಈಗಲೇ ಬರ್ತೀನಿ. ದೇರ್ ಲೈಸ್ ದ ಪಾಯಿಂಟ್. ಗಂಡ ಹೆಂಡತಿ ನಡುವೆ ಸಂಬಂಧ ಚೆನ್ನಾಗಿಲ್ಲ, ಅವರಿಬ್ಬರ ದಾಂಪತ್ಯ ಜೀವನ ಸುಖವಾಗಿಲ್ಲ. ಇವರಿಬ್ಬರ ನಡುವೆ ಬಿರುಕು ತಂದವನು ಆ ವಿದ್ಯಾಶಂಕರ್. ಈ ವಿಷಯದಿಂದಾಗಿ ಪ್ರಿನ್ಸಿಪಲ್ ತಗೋ ಡ್ರಗ್ ಅಡಿಕ್ಟ್ ಆದ. ಅವನ ಕಾಮದಾಹಕ್ಕೆ ಲೇಡೀಸ್ ಹಾಸ್ಟೆಲ್ ಹುಡುಗಿರೆಲ್ಲ ಬಲಿಯಾದ್ರು. ಇವರು ಅಷ್ಟೂ ಜನರ ವೀಕ್ನೆಸ್ ನ ಬಳಸ್ಕೋತಾ ಇರೋದು ಆ ವಾರ್ಡನ್ ಕಮ್ ಪಿಂಪ್ ಪರಿಮಳ.